ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ವಿಠಾಬಾಯಿ ಅವ್ರದ್ದು ಇನ್ನೊಂದು ಅಭಂಗವನ್ನು ನೋಡೋಣ. ವಿಠಾಬಾಯಿ ಇದರಲ್ಲಿ ಸಂತರ ಮಹಿಮೆಯನ್ನು ಹೇಳ್ತಾರೆ. ಸಂತರ ಮಹಿಮೆ ಅಂದರೆ ಏನಪ್ಪ? ಅವರಿರೋದ್ರಿಂದ ಭಗವಂತ ನಮಗೆ ಹೆಂಗೆ ಸಿಗ್ತಾನೆ? ಸಂತರ ಮುಖಾಂತರ ಸಿಗ್ತಾನೆ. ಅವನೇ ಸಂತರನ್ನು ಭೇಟಿ ಮಾಡಿಸ್ತಾನೆ. ಅವನ ತನಕ ಮುಟ್ಟಿಸೋವಂಥ ಸಾಧ್ಯತೆ ಮೀಡಿಯಮ್ ವಾಯಾ ಮೀಡಿಯಾ ಅಂತೀವಿ ನಾವು. ಸಂತರು ಏನು ಮಾಡ್ತಾರೆ? ಅವ್ರು ಬರ್ತಾರೆ. ಅವ್ರ ಕೆಲಸ ಏನಿರುತ್ತೆ? ಅವರೆಲ್ಲರೂ ಅಂತಾರೆ, ನಾವು ಪೋಸ್ಟ್ಮ್ಯಾನ್ ಇದ್ದೀವಿ, ಮೆಸೆಂಜರ್ ಇದ್ದೀವಿ, ಭಗವಂತನ ಮೆಸೆಂಜರ್ ಇದ್ದೀವಿ. ಭಗವಂತ ಒಂದು ಲೆಟ್ರ್ ಕಳಿಸ್ಯಾನ ನಿಮಗೆ, ಏನಪ್ಪ ನೀವು ನನ್ನ ಹತ್ರ ವಾಪಸ್ ಬರ್ರಿ ಅಂತ. ಆ ಪ್ರೀತಿಯಿಂದ ಕಳಿಸಿರೋ ಲೆಟರ್ನ ಕೊಡುವ ಕೆಲಸ ಯಾರು ಮಾಡ್ತಾರೆ? ಸಂತರು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅವ್ರು? ಹಂಗಾರೆ ಆ ಲೆಟರ್ ಕೊಡ್ತಾರೆ ನಮಗೆ. ನಾವು ಲೆಟರ್ ಓದ್ತೀವಿ. ಏನಪ್ಪ ಭಗವಂತ ಹೇಳ್ದ, ನೀನು ನನ್ನ ಸ್ವರೂಪ ಇದೆಯಾ, ನೀನು ನನ್ನ ಹತ್ರ ವಾಪಸ್ ಬರಬೇಕು, ತಿಳ್ಕೋಬೇಕು, ನಾನೇ ಕರ್ತಾ ಧರ್ತ. ಆದರೆ ನಮಗೆ ಅದು ಲೆಟ್ರ್ ಓದ ತಕ್ಷಣ ನಮಗೆ ಅರ್ಥ ಆಗೋದಿಲ್ಲ ಪರಮಾತ್ಮ ನಮಗೇನು ಹೇಳ್ತಿದ್ದಾನೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಸಂತರು ನಮ್ಮ ಮೇಲೆ ಏನು ಕೃಪಾ ಮಾಡ್ತಾರೆ? ಅವರು ಸತ್ಸಂಗತಿ ಕೊಡ್ತಾರೆ. ಫಸ್ಟು ಸತ್ಸಂಗತಿಯಲ್ಲಿ ಹೋದಾಗ, ಸತ್ಸಂಗದಲ್ಲಿ ಹೋದಾಗ ನಮಗೆ ಹಲವಾರು ಕಥೆ, ಹಲವಾರು ಸಾಧನೆಗಳು, ಹಲವಾರು ಅನುಷ್ಠಾನಗಳು, ಜಪ ತಪ ಧ್ಯಾನ ಕೊಟ್ಟು ನಮ್ಮ ಮನಸ್ಸನ್ನು ಪ್ರಪಂಚದಿಂದ ಎಳ್ಕೊಂಡು ಪರಮಾರ್ಥಕ್ಕೆ ಕರ್ಕೊಂಬರೋದು ಒಂದು ಅವರು ಪ್ರಯತ್ನ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಬೀಜ ಹಾಕ್ತಾರೆ. ಅದ್ರಲ್ಲಿ ಭಕ್ತಿಯ ಬೀಜವನ್ನು ಹಾಕ್ತಾರೆ. ಯಾಕೆ? ಅವರು ಪರಿಪೂರ್ಣವಾಗಿ ಪರಮಾತ್ಮನ ಅರಿತುಕೊಂಡಿರ್ತಾರೆ. ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿ ಪರಮಾತ್ಮನ ಆನಂದದಲ್ಲಿ, ಆ ಬ್ರಹ್ಮಾನಂದದಲ್ಲಿ ಸದಾ ತೇಲಾಡ್ತಿರ್ತಾರೆ, ಮುಳುಗಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಆ ರಾಮನ್ ಬಿಟ್ಟು, ಪರಮಾತ್ಮನ ಬಿಟ್ಟು, ಚಿದಂಬರನ ಬಿಟ್ಟು ಇನ್ನೇನು ಬೇಕಾಗಿರೋದಿಲ್ಲ. ಅವ್ರು ಬಂದು ನಮ್ಮ ಮೇಲೆ ಕೃಪಾದೃಷ್ಟಿ ಬೀರಿಸ್ತಾರೆ. ಏನಾಗತ್ತೆ? ಈಗ ನಾವು ಒಂದು ಸತ್ಸಂಗಕ್ಕೆ ಹೋಗ್ತೀವಿ, ಪ್ರವಚನ ಕೇಳಲಿಕ್ಕೆ ಹೋಗ್ತೀವಿ. ಅಲ್ಲಿ ಸತ್ಪುರುಷರು, ಸದ್ಗುರುಗಳು, ಸಂತರು ಬಂದಿರ್ತಾರೆ. ಅವ್ರೇನು ಮಾಡ್ತಾರೆ? ಬಂದ ತಕ್ಷಣ ಅವ್ರ ಪ್ರವಚನ ಸ್ಟಾರ್ಟ್ ಮಾಡೋದಿಲ್ಲ. ನೀವು ಯಾವಾಗಾದ್ರು ಪ್ರವಚನಕ್ಕೆ ಹೋದಾಗ ನೋಡಿರಿ, ಅವ್ರು ಫಸ್ಟ್ ಏನು ಮಾಡ್ತಾರೆ? ಆ ವ್ಯಾಸಪೀಠಕ್ಕೆ ನಮಸ್ಕಾರ ಮಾಡ್ತಾರೆ, ಅವ್ರ ಗುರುಗಳನ್ನು ಆಹ್ವಾನ ಮಾಡ್ತಾರೆ, ಕೂತ್ಕೋತಾರೆ, ಅವ್ರು ಎಲ್ಲರನ್ನೂ ನೋಡ್ತಾರೆ, ಅವರ ಕೃಪಾದೃಷ್ಟಿಯನ್ನು ಬೀರ್ತಾರೆ. ಹೇಗೆ? ಈಗ ಸೂರ್ಯನ ಬೆಳಕು, ಬೆಳಗ್ಗೆ ನಾವು ಸೂರ್ಯ ಬಾರೋ ಬರಬೇಡೋ ಅಂದರೂ ಸಹ ಅವನ ಕೆಲಸ, ಅವನು ಡ್ಯೂಟಿ ಮಾಡೇ ಮಾಡ್ತಾನೆ. ಎಲ್ಲರಿಗೂ ಪ್ರಕಾಶವನ್ನು ನೀಡ್ತಾನೆ, ತಾಪವನ್ನು ಕೊಡ್ತಾನೆ, ಹೀಟ್. ಅದ್ರ ಬೇಕಾಗಿರುತ್ತೆ ಸನ್ಲೈಟ್. ಯಾತ್ರದಿಂದ ಗಿಡಗಳೆಲ್ಲ ಬೆಳಿಬೇಕು, ಮರಗಳೆಲ್ಲ ಬೆಳಿಬೇಕು. ಅದಕ್ಕೆ ಅವನ ಕೆಲಸ ಏನಿದೆಯೋ ಡ್ಯೂಟಿನ ಅವನು 100% ಮಾಡ್ತಾನೆ. ನಾವು ಬಾಗಿಲು ತೆಗೆದಾಗ ಆ ಬೆಳಕು ನಮ್ಮ ಮನೆ ಒಳಗೆ ಬರುತ್ತೆ. ಬಾಗಿಲು ತೆಗಿಲಿಲ್ಲ ಅಂದರೆ ಬೆಳಕು ಬರಲ್ಲ. ಸಂತರು ಕೂಡ ಹಾಗೆ ಇರ್ತಾರೆ. ಸೂರ್ಯನ ಗತಿ ಪ್ರಕಾಶಮಾನವಾಗಿರ್ತಾರೆ. ಅವ್ರ ಕೃಪಾದೃಷ್ಟಿಯಲ್ಲಿ ಏನಿರುತ್ತೆ? ಸಾಮರ್ಥ್ಯ, ಶಕ್ತಿ, ತಪಶಕ್ತಿ ಇರುತ್ತೆ. ಪರಮಾತ್ಮನ ಸಂಪೂರ್ಣ ಊರ್ಜಾ ಅವ್ರ ಕೈಯಲ್ಲಿ, ಕಣ್ಣಲ್ಲಿ ಎಲ್ಲ ಕಡೆ ಹರಿತಾ ಇರುತ್ತೆ. ಅವರು ನಮ್ಮನ್ನು ಒಮ್ಮೆ ನೋಡಿದ್ರೆ ಸಾಕು, ಆ ತರಂಗ ರೂಪದಲ್ಲಿ ಅವ್ರು ಏನು ನಮಗೆ ಕೊಡಬೇಕಾಗಿರುತ್ತೋ ಭಕ್ತಿ, ಜ್ಞಾನ, ವೈರಾಗ್ಯದ ಬೀಜ ತರಂಗ ರೂಪದಲ್ಲಿ ಹೋಗಿ ನಮ್ಮ ಮನಸ್ಸಿನಲ್ಲಿ ನಾಟತ್ತೆ. ಅದು ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, 6 ತಿಂಗಳು ಬಿಟ್ಟು, ಒಂದು ವರ್ಷ ಬಿಟ್ಟು, ಯಾವತ್ತೋ ಒಂದು ದಿವಸ, ಅಯ್ಯೋ ಅವ್ರ ಸತ್ಸಂಗಕ್ಕೆ ಹೋಗಿದ್ವಿ, ಅಲ್ಲಿ ಗುರುಗಳು ಏನು ಹೇಳಿದ್ರಪ್ಪ, ಯಾವುದೋ ಬುಕ್ ಬಗ್ಗೆ ಹೇಳ್ತಾಯಿದ್ರು, ಯಾವುದೋ ಗ್ರಂಥದ ಬಗ್ಗೆ ಹೇಳ್ತಾಯಿದ್ರು. ತಕ್ಷಣಕ್ಕೆ ಇಲ್ಲಿ ಫ್ಲ್ಯಾಶ್ ಲೈಟ್ ಹೊಳೆಯುತ್ತೆ, ಆನ್ ಆಗುತ್ತೆ, ಲೈಟ್ ಬಲ್ಬ್ ಆನ್ ಆಗುತ್ತೆ. ಆವಾಗ ನಮ್ಮ ಸಾಧನ ಶುರುವಾಗುತ್ತೆ. ನಾವು ಫೋನ್ ಮಾಡ್ತೀವಿ, ಕೇಳ್ತೀವಿ, ಗುರುಗಳೇ ಯಾವುದೋ ಬುಕ್ ಹೇಳಿದ್ರಿ, ಅಥವಾ ಯಾರನ್ನಪ್ಪ ಅಕ್ಕಪಕ್ಕದವ್ರನ್ನ ಕೇಳ್ತೀವಿ, ಸತ್ಸಂಗಕ್ಕೆ ಹೋದವ್ರನ್ನ ಕೇಳ್ತೀವಿ, ಸಾಧಕರನ್ನು. ಅವ್ರು ಯಾವ್ದು ಹೇಳಿದರು, ಏನೋ ಶ್ಲೋಕ ಹೇಳಿದರು, ಗೊತ್ತಾಗಲಿಲ್ಲ, ಜ್ಞಾಪಕ ಬಂತು ಅಂದರೆ ಅವತ್ತು ಏನಾಗತ್ತಾ ಮನಸ್ಸಿನಲ್ಲಿ ಬೀಜ ಬಿತ್ತಿ, ಆ ಬೀಜ ಅವ್ರು ಹಾಕಿ ಹೋಗ್ಬಿಟ್ಟಿರ್ತಾರೆ ನಮ್ಮಲ್ಲಿ. ಒಬ್ರಿಗಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಟ್ಟಿರ್ತಾರೆ. ಆದರೆ ಯಾರ್ದು ಕೂವತ್ತು ಹೆಂಗಿದೆಯೋ ಅಂದರೆ ಕೆಪ್ಯಾಸಿಟಿ, ಎಲಿಜಿಬಿಲಿಟಿ, ಹಿಂದಿನ ಜನ್ಮದ ಸಾಧನೆ ಹೆಂಗಿದೆಯೋ ಅದ್ರ ಪ್ರಕಾರ ಬೀಜ ಮೊಳಕೆ ಹೊಡೆದು ಗಿಡ ಆಗೋಕ್ಕೆ, ಸಸಿ ಆಗೋಕ್ಕೆ ಶುರುವಾಗತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ವಿಠಾಬಾಯಿ ನೋಡೋಣ. ಸಂತ ಜನಾಚೆ ಪ್ರಸಾದ ಜಾಣ ವ್ಯರ್ಥ ಕಿವಾನವೇ, ಅಪಮಾನಿತ ನರ್ಕ ಹೋತೋ ಸನ್ಮಾನಿತ ಸಾಯುಜ್ಯತೆ, नाना योग यागपेक्षा संत जनाचे कृपा मोठे, संत संग साखर गोड प्रपंच हे तिखट मीठ,
संत संग धरा लवकरी विजयातून बाहेर पडा. विठाबाई म्हणे नाम संत जगात नाही ऐसे पवित्र. ಸಂತ ಜನರ ಪ್ರಸಾದ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಪ್ರಸಾದ ಎರಡು ರೀತಿಯಲ್ಲಿ ನೋಡೋಣ ಈಗ. ಯಾಕೆಂದರೆ ನಾವು ಒಂದು ವಿಚಾರನ ಎಷ್ಟು ರೀತಿಯಲ್ಲಿ ಅರ್ಥೈಸ್ಕೋಬೋದು ಅಷ್ಟು ರೀತಿಯಲ್ಲಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರಸಾದ ಬಾಹ್ಯವಾಗಿ ನೋಡಿದ್ರೆ ಸಂತರ ಹತ್ರ ಹೋದಾಗ ಅವ್ರು ನಮಗೆ ಏನೋ ಒಂದು ಬಾಹ್ಯವಾಗ ಸಿಂಬಾಲಿಕ್ ಆಗಿ ಪ್ರಸಾದ ಕೊಡ್ತಾರೆ. ಅವತ್ತಿನ ದಿವಸ ಏನು ಪ್ರಸಾದ ಮಾಡಿರ್ತಾರೋ ಅದಕ್ಕೆ ಪರಮಾತ್ಮನ ಸ್ಪರ್ಶ ಆಗಿರುತ್ತೆ, ಪರಮಾತ್ಮನ ದಿವ್ಯ ಶಕ್ತಿ ಇರುತ್ತೆ ಅದರಲ್ಲಿ. ಆ ಪ್ರಸಾದನ ಏನೋ ಬಾಳೆಹಣ್ಣು, ಶಿರಾನೋ, ಪೇಢಾನೋ ಏನೋ ಕೊಟ್ಟಿರ್ತಾರೆ, ಅವ್ರ ಕೈಯಿಂದ ನಮಗೆ ಕೊಡ್ತಾರೆ. ಅವರಲ್ಲಿ ಶಕ್ತಿ ಇರೋದನ್ನು ಹಾಕಿ ನಮಗೆ ಕೊಡ್ತಾರೆ. ಅದು ಒಂದು ಪ್ರಸಾದ ಆಯಿತು ಬಾಹ್ಯವಾಗಿ. ಆಂತರಿಕ ಪ್ರಸಾದ ನಮಗೇನು ಕೊಡ್ತಾರಪ್ಪ, ಅವರು ಕೃಪಾದೃಷ್ಟಿಯಿಂದ ಜ್ಞಾನದ ಬೀಜ, ಭಕ್ತಿ ಬೀಜ, ವೈರಾಗ್ಯದ ಬೀಜ, ಬೋಧದ ಬೀಜ ಎಲ್ಲವನ್ನು ಅವರು ಕೃಪಾದೃಷ್ಟಿಯಿಂದ ನಮ್ಮ ಮನಸ್ಸಿನ ಹೊಲದಲ್ಲಿ ಹಾಕಿಬಿಡ್ತಾರೆ. ಅದು ಆಂತರಿಕ ಪ್ರಸಾದ. ಯಾವತ್ತೂ ವ್ಯರ್ಥ ಆಗಲ್ಲ ಅಂತಾಳೆ ವಿಠಾಬಾಯಿ. ಅಂದರೆ ಏನು? ಇವತ್ತು ನಮಗೆ ಅರ್ಥ ಆಗಲಿಲ್ಲ, 2 ತಿಂಗಳು ಬಿಟ್ಟು ಅರ್ಥ ಆಗಲಿಲ್ಲ, 10 ತಿಂಗಳು ಬಿಟ್ಟು ಅರ್ಥ ಆಗಲಿಲ್ಲ. ಆದರೆ ಯಾವತ್ತೋ ಒಂದು ದಿವಸ ಅದು ಕೃಪಾದೃಷ್ಟಿ ಬೀರಿದ್ದು ಬೀಜ ಎಲ್ಲ ಮೊಳಕೆ ಒಡೆದು ಅದು ಸಸಿಯಾಗಿ ಭಕ್ತಿಯ ಬೀಜಗಳೆಲ್ಲ ಹುಟ್ಟಿ ಅಲ್ಲಿ ಬೆಳೆ ಬರೋಕ್ಕೆ ಶುರುವಾಗತ್ತೆ. ಅಪಮಾನಿತ ನರಕ ಹೋತೋ ಸನ್ಮಾನಿತ ಸಾಯುಜ್ಯ. ಅವರು ಅಪಮಾನ ಮಾಡಿದ್ರೆ ಸಂತರ ಅಪಮಾನ, ಅಯ್ಯೋ ಇವನಿಗೇನು ಗೊತ್ತು, ಇವನೇ ನಮಗೆ ಹೇಳ್ಕೊಟ್ಟಾನು. ನಾವು ಇಂಥದ್ದು ಭಾಳ ಪ್ರವಚನಕ್ಕೆ ಹೋಗಿದ್ದೀವಿ, ಬೇಕಾದಷ್ಟು ಕೇಳಿದ್ದೀವಿ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ವಿಚಾರ, ಅಸೂಯೆತನ ಅಥವಾ ಏನೋ ಒಟ್ಟು ಅವ್ರ ಮೇಲೆ, ಸಂತರ ಮೇಲೋ ಯಾರ ಮೇಲೋ ಅಪಮಾನ ನರಕ ಹೋತೋ. ನರಕ ಅನುಭವಿಸ್ಬೇಕಾಗತ್ತಂದರೆ ಇಲ್ಲಿ ನರಕ ಅಂದರೆ ಏನಪ್ಪ, ನಾವು ಏನು ಮಾತಾಡಿರ್ತೀವೋ ವಿನಾಕಾರಣವಾಗಿ ಕರ್ಮ ಕಟ್ಕೊಳ್ಳೋದು ಅಂತ ಏನು ಹೇಳ್ತೀವೋ ಆ ಕರ್ಮವನ್ನು ನಾವೇ ಅನುಭವಿಸ್ಬೇಕಾಗತ್ತೆ ಪುನಃ. ಎಷ್ಟು ಪಟ್ಟಿನಲ್ಲಿ? 1000 ಪಟ್ಟಲ್ಲಿ. ಯಾಕೆಂದರೆ ಸಂತರ ಕೆಲಸ ಏನಿರುತ್ತೆ, ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿರ್ತಾರೆ. ಅವರನ್ನು ಎಲ್ಲವನ್ನು ಕಿತ್ತಾಚೆ ಬಿಸಾಕಿ ಪರಮಾತ್ಮನ ಹೊಂದಿ ಪರಮಾತ್ಮನ ಇಚ್ಛೆಯಂತೆ ಜಗತ್ತು ಉದ್ಧಾರಕ್ಕೆ ಬಂದಿರ್ತಾರೆ. ಆವಾಗ ಅವ್ರ ಬಗ್ಗೆ ನಾವು ನಿಂದ ಮಾಡಿದ್ರೆ, ಅಪಮಾನ ಮಾಡಿದ್ರೆ ನಮಗೆ ನರಕ ಯಾತನೆ ಅನುಭವಿಸ್ಬೇಕಾಗತ್ತೆ. ಇದೇ ಜನ್ಮದಲ್ಲಿ ನಾವು ಮಾಡಿದ್ದೆಲ್ಲವೂ ಏನು ನಿಂದ ಮಾಡಿರ್ತೀವೋ ಅದು ಅನುಭವಿಸ್ಬೇಕಾಗತ್ತೆ. ಬಹಳ ಪಟ್ಟಿನಲ್ಲಿ ಮಲ್ಟಿಟ್ಯೂಡ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ನಲ್ಲಿ ಅನುಭವಿಸ್ಬೇಕಾಗತ್ತೆ. ಸನ್ಮಾನ ಮಾಡಿದ್ರೆ ಅಂದರೆ ಅವ್ರು ಹೇಳಿದ್ದನ್ನು ಬೋಧವಚನಗಳನ್ನು ನಾವು ಕೇಳಿ ಸಾಧನಾ ಮಾರ್ಗಕ್ಕೆ ಹತ್ತಿದ್ರೆ ನಮಗೆ ಸಾಯುಜ್ಯ ಪದವಿ ಸಿಗತ್ತೆ. ಸಾಯುಜ್ಯ ಅಂದರೆ ಭಗವಂತನಲ್ಲಿ ಒಂದಾಗೋದು, ಅಂದರೆ ಜೀವಾತ್ಮ ಪರಮಾತ್ಮ ಒಂದಾಗೋದು. ನಾನು ಏನೂ ಅಲ್ಲ, ಎಲ್ಲ ಹರಿಕರ್ತ ಅನ್ನೋ ಭಾವನೆಯಿಂದ ನಾಹಂ ಕರ್ತ ನಾಹಂ ಭೋಕ್ತ, ಪರಮೇಶ್ವರನೇ ಕರ್ತ ಅನ್ನೋದು ಅರಿವಾಗೋದಕ್ಕೆ ಸಾಯುಜ್ಯ ಅಂತಾರೆ. ನಾನಾ ಯೋಗ ಯಾಗಾಪೇಕ್ಷಾ ಸಂತ ಜನಾಚೆ ಕೃಪಾಮೂಠೆ. ನೀವು ಯಾವ ಯೋಗ ಮಾಡಬೇಡ್ರಿ, ಯಾಗ ಮಾಡಬೇಡ್ರಿ, ಅಷ್ಟಾಂಗ ಸಾಧನ ಮಾಡಿಬಿಡ್ರಿ, ಸಂತರ ಚರಣದಲ್ಲಿ ಹೋಗಿ ಬಿದ್ದುಬಿಟ್ರೆ ಸಾಕು. ಅವ್ರ ಕೃಪೆಯಿಂದ ನಮ್ಮ ಉದ್ಧಾರ ಆಗೋಗುತ್ತೆ. ಈಗ ವಾರಿದಲ್ಲೆಲ್ಲ ಹೋಗ್ತಿದ್ದಾರೆ ದಿಂಡಿನಲ್ಲಿ, ಅವರೆಲ್ಲ ಯೋಗಾಸನ ಮಾಡ್ತಿದ್ದಾರಾ? ಅವ್ರು ಏನಿಲ್ಲ, ತುಳಸಿದು ಒಂದು ಇದನ್ನು ಇಟ್ಕೋತಾರೆ, ವೃಂದಾವನ ತಲೆ ಮೇಲೆ ಗಾಥಾ ಇಟ್ಕೊಳ್ಳೋರು ಗಾಥಾ ಇಟ್ಕೋತಾರೆ, ವಿಠಲನ ಮೂರ್ತಿ, ವಿಠ್ಠಲ ರಕುಮಾಯಿ ಮೂರ್ತಿ, ವಿಠ್ಠಲ ರಕುಮಾಯಿ ಇಟ್ಕೋತಾರೆ, ಹೋಗ್ತಿರ್ತಾರೆ ವಿಠಲ 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 ಅನ್ಕೋತಾರೆ. ಅವ್ರು ಯಾವ ಪೊಸಿಷನ್ನಲ್ಲಿ ಯೋಗ ಯಾಗ ಮಾಡ್ತಿದ್ದಾರೆ, ಯಾವ ಎಕ್ಸಸೈಸ್ ಮಾಡ್ತಿದ್ದಾರೆ? ಏನೂ ಮಾಡ್ತಿಲ್ಲ. ಹಂಗಾರೆ ಅವ್ರ ಸಂರಕ್ಷಣೆ ಮಾಡೋನು ಯಾರು ಹುಟ್ಟಿಸಿದಾನೋ ಅವನೇ ಅವ್ರಿಗೆ ಹುಲ್ಲು ಕೊಡ್ತಾನೆ, ಅವ್ರ ಸಂರಕ್ಷಣೆನೂ ಮಾಡ್ತಾನೆ. ಅದಕ್ಕೆ ಸಂತರ ಕೃಪಾ ನಮ್ಮ ಮೇಲೆ ಭಾಳ ಇರುತ್ತೆ, ಜನ ಸಮುದಾಯದ ಮೇಲೆ. ತುಕಾರಾಮ್ ಮಹಾರಾಜರ ಪಾಲ್ಕಿ ಆಳಂದಿಯಿಂದ ಹೊರಟ್ರೆ ಅಲ್ಲಿಗೆ ಪಂಡ್ರಾಪುರಕ್ಕೆ ಜ್ಞಾನೇಶ್ವರ ಮಹಾರಾಜರ ಪಾಲ್ಕಿ. ಜನಸಮುದಾಯ, ಜನಸಾಗರ ಯಾಕೆ ಹೋಗ್ತಿದೆ? ಅವ್ರ ದೇಹದಲ್ಲಿಲ್ಲ, ಆದರೂ ಯಾಕೆ ಹೋಗ್ತಾ ಇದೆಯಪ್ಪ? ಅವ್ರು ನಮ್ಮ ಮೇಲೆ ಮಾಡಿರೋದು ಅಖಂಡ ಕೃಪಾ, ಭಗವಂತನ ತೋರಿಸುವಂಥ ಕೃಪಾ. ಪಂಡ್ರಾಪುರೆಲ್ಲ ಪಾಂಡುರಂಗನ ಮಾಡಿರುವ ಅಖಂಡ ಕೃಪಾ. ಸಂತ ಸಂಘ ಸಾಖರ್ ಗೋಡ ಪ್ರಪಂಚ ಹೇ ತಿಖಟ್ ಮೀಟ. ಸಂತರ ಸಂಘ ಇದ್ದಾಗ ಸಾಖರ್ ಗೋಡ್ ಅಂದರೆ ಏನಪ್ಪ? ಎಲ್ಲವೂ ಸುಖದ ಅನುಭವ ಆಗತ್ತೆ, ನಮ್ಮ ಪ್ರಪಂಚದ ಗೋಳಾಟ ಮರ್ತು ಹೋಗುತ್ತೆ. ಅವ್ರ ಸಂಘದಲ್ಲಿದ್ದಾಗ ನಮಗೆ ಅರಿವೇ ಆಗೋದಿಲ್ಲ. ದೇಶಕಾಲದ ಪರಿಚ್ಛಿನ್ನ. ನೀವು ದೇಶಕಾಲ ಮೀರಿ ಅಂದರೆ ಸಮಯ ದಾಟಿ ಹೋಗ್ಬಿಡ್ತೀರ. ನಿಮಗೆ ಎಷ್ಟು ಹೊತ್ತಾಗಿದೆ ಸಂತರ ಜೊತೆಗೆ ಗೊತ್ತಾಗೋದೇ ಇಲ್ಲ. ಎಷ್ಟು ಹೊತ್ತು ಕೂತ್ರು ಸಣ್ಣ ಕಡಿಮೆ ಅನಿಸುತ್ತೆ. ಪ್ರಪಂಚದ ಯಾವ ತಲೆನೋವು ನಿಮಗೆ ಜ್ಞಾಪಕನೇ ಬರೋದಿಲ್ಲ. ಅವ್ರ ಸಂಘ ಎಷ್ಟೆಷ್ಟು ನಾವು ಮಾಡ್ತಾ ಹೋಗ್ತೀವೋ, ಸತ್ಸಂಗ ಎಷ್ಟೆಷ್ಟು ಅಟೆಂಡ್ ಮಾಡ್ತೀವೋ ಅಷ್ಟಷ್ಟು ಅವರ ಪ್ರಭಾವ ನಮ್ಮ ಮೇಲೆ ಬಿದ್ದಾಗ ಅವರು
ಏನಿರ್ತಾರೆ ಅವ್ರು ಯಾವಾಗಲೂ ರಾಮನಾಮ ಪಾಯಸ ಕುಡಿತಿರ್ತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಬೆರೆಸಿ ಬಾಯ ಚಪ್ಪರಿಸಿರೋ. ಅವರ ರಾಮನಾಮ ಪಾಯಸ ಸದೋದಿತ ಕುಡಿತಿದ್ದಾಗ ಅವರು ಮಾತಾಡೋದ್ರಲ್ಲೇ ಸಾಕಾರಗೋಡು ಅಂದರೆ ಅವ್ರು ಮಾತಾಡೋ ಅಮೃತವಾಣಿಯಲ್ಲಿ ಸಕ್ಕರೆಯಂತೆ ಸುರಿತಾ ಇರತ್ತದ ಅಮೃತವಾಣಿ. ಅದನ್ನು ಯಾರು ರಸಪಾನ ಮಾಡ್ತಾರೋ, ಯಾರು ಅವ್ರ ಸಂಘದಲ್ಲಿ ಇರ್ತಾರೋ ಅವರಿಗೆ ಎಲ್ಲವೂ ಆನಂದಮಯ ಕಾಣಿಸುತ್ತೆ. ಪ್ರಪಂಚ ಹೇ ತಿಖಟ್ ಮೀಠ, ಪ್ರಪಂಚದ ಸಿಹಿ ಅಲ್ಲ, ಪ್ರಪಂಚದ ಖಾರ ಉಪ್ಪು ಅಂದರೆ ಅನುಭವಗಳು, ಕಹಿ ಅನುಭವಗಳು. ಯಾತ್ರದಿಂದ ಮನಸ್ಸಿಗೆ ಬೇಜಾರಾಗಿದೆ, ಅಳು ಬಂದಿದೆ, ದುಃಖ ಆಗಿದೆ, ಅದೆಲ್ಲವೂ ಪ್ರಪಂಚ ಹೇ ತಿಖಟ್ ಮೀಠ. ಅದಕ್ಕೆ ಮಹಾರಾಜರು ಏನಂತಿದ್ರು, ಶ್ರೀ ಮಹಾರಾಜರು, ನಾನಿಲ್ಲಿ ಏನು ಹಾಕ್ಕೊಂಡು ಕೂತೀನಿ, ಕಸ್ತೂರಿ ಅಂಗಡಿ ಹಾಕ್ಕೊಂಡು ಕೂತಿದ್ದೀನಿ. ಅಂದರೆ ಭಗವಂತ ತೋರಿಸುವಂಥ ಅಂಗಡಿ ಹಾಕ್ಕೊಂಡು ಕೂತಿದ್ರೆ ನನ್ನ ಹತ್ರ ಯಾರು ಬರ್ತಾರೆ, ನನ್ನ ಕಡೆ ಗಿರಾಯಿಕ್ ಅಂದರೆ ಭಕ್ತರೆ ಅಂಥವ್ರು ಬರ್ತಾರಪ್ಪ. ಜೀರೆ ಹಿಂಗ ಮಿರ್ಯಾಚೆ ಗಿರಾಯಿಕೆ ಎತ್ತಾತಂತಂದರೆ, ಜೀರೆ ಮಿರಿ ಅಂದರೆ ಮೆಣಸಿನಕಾಳು ಜೀರಿಗೆ ಬೇಡುವಂಥ ಖಾರ ಉಪ್ಪು ಇಂಥ ತುಚ್ಛ ವಸ್ತು ಬೇಡಿಕೆ ಮಾಡುವರು ಬರ್ತಾರೆ. ಅದಕ್ಕೆ ಅವ್ರ ಜೊತೆ ಇದ್ದಾಗ ನಮ್ಮ ಏನಿರುತ್ತೆ ಸಮಯ ಸುಖಮಯ ಆನಂದಮಯ. ಅವರನ್ನು ಬಿಟ್ಟು ಆಚೆ ಪ್ರಪಂಚಕ್ಕೆ ಬಂದರೆ ಅದು ಕಹಿ ದುಃಖ ಖಾರ ಅಂದರೆ ಅಂಥ ಅನುಭವಗಳು ನಮಗಾಗ್ತವೆ. ಸಂತ ಸಂಘ ಧರಾಲೌಕರಿ ವಿಷಯಾತೂನು ಬಾಹಿರ್ ಪಡ. ಅದಕ್ಕೆ ಏನು ಹೇಳಿದ್ರು, ಅಪಾರ ತೋ ಜಾಣ ಸತ್ಸಂಗಾचा महिमा, दुजान से उपमा तीही लोकी. ಅಪಾರ ತೋ ಜಾಣ ಸತ್ಸಂಗಾचा महिमा. ಎಷ್ಟು ಅಪಾರವಾಗಿದೆ. ಅಪಾರ ಅಂದರೆ ಯಾವುದಕ್ಕೆ ಪಾರವೇ ಇಲ್ಲ, ಅಂತ್ಯವೇ ಇಲ್ಲ ಅಂಥದ್ದು. ನೀವು 1 ದಿವಸ ಹೋದ್ರೇನು 10 ದಿವಸ ಹೋದ್ರೇನು ನಿಮಗೆ ಸದಾ ಕಾಲ ಹೋಗಬೇಕು ಅನ್ನೋದೇ ಮನಸ್ಸಿರುತ್ತಲ್ಲಿ. ಅದಕ್ಕೆ ಅವರ ಸಂಘವನ್ನು ಬೇಗನೆ ಹಿಡ್ಕೊಳ್ರಪ್ಪ, ಅವರ ಚರಣಗಳನ್ನು ಹಿಡ್ಕೊಳ್ಳಿ. ಈ ವಿಷಯದಿಂದ ಆಚೆ ಬನ್ನಿ, ಮನಸ್ಸಿಂದ ಖಾಲಿ ಮಾಡಿರಿ, ಇದನ್ನೆಲ್ಲ ಖಾಲಿ 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 ಮಾಡಿ. ವಿಠಾಬಾಯಿ ಮಣೆ ನಾಮ ಸಂತ ಜಗಾತ್ ನಾಹಿ ಐಸೆ ಪವಿತ್ರ. ಸಂತರು ನಾಮ ಆಗೋಗ್ಬಿಟ್ಟಿರ್ತಾರೆ, ನಾಮವೇ ಸಂತ, ಸಂತರೇ ನಾಮ. ಯಾಕೆಂದರೆ ಅವ್ರು ಪರಿಪೂರ್ಣ ಇಲ್ಲಿಂದ ಇಲ್ಲಿ ತನಕ ನಾಮಮಯ ಆಗಿಬಿಟ್ಟಿರ್ತಾರೆ. ವಿಠಾಬಾಯಿ ಅಂದರೆ ಚಿದಂಬರಮಯೇ, ರಾಜಾರಾಮ್ ಅಂದರೆ ಚಿದಂಬರಮಯೇ. ಯಾವ ಸಂತರು ನೋಡ್ರಿ, ತುಕಾರಾಮ್ ಮಹಾರಾಜರು ವಿಠ್ಠಲಮಯ ಆಗೋಗಿದ್ರು, ಏಕನಾಥ್ ಮಹಾರಾಜರು ಜನಾರ್ದನ್ ಸ್ವಾಮಿ, ಮೀರಾಬಾಯಿ ಕೃಷ್ಣಮಯ ಆಗೋಗಿದ್ಲು, ಸೂರದಾಸ್ ಕೃಷ್ಣಮಯ ಆಗಿದ್ರು. ಹಾಗೆ ಎಲ್ಲರೂ ಆ ನಾಮದಲ್ಲಿ ಪರಿಪೂರ್ಣ. ಅವರ ರೋಮ ಛಿದ್ರಗಳಲ್ಲಿ ಒಂದೊಂದು ಕಣಕಣಗಳಲ್ಲೂ ನೀವು ಕಿವಿ ಇಟ್ಟರೆ ಅದೇ ಶಬ್ದ ಕೇಳಿಸ್ತಿರುತ್ತೆ. ಚಿದಂಬರ ಚಿದಂಬರ ಅಂದರೆ ಅಂಥ ಕಿವಿ ನಮಗೆ ಬೇಕು, ಕೇಳಿಸ್ಕೊಳ್ಳೋಂಥ ಶ್ರವಣ ಮಾಡುವಂಥ ಕಿವಿ ಇರಬೇಕು. ಅದಕ್ಕೆ ವಿಠಾಬಾಯಿ ಅಂತಾಳೆ ನಾಮ ಸಂತ, ಸಂತರೇ ನಾಮ, ನಾಮವೇ ಸಂತರು. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಮಹಾರಾಜರು ಹೇಳಿದ್ರೆ ಮಹಾರಾಜರೇ ನಾಮ, ಸಂಪೂರ್ಣವಾಗಿ ಮಹಾರಾಜರೇ ನಾಮ, ನಾಮವೇ ಮಹಾರಾಜರು. ಚಿದಂಬರನೇ ರಾಜಾರಾಮ್ ಮಹಾರಾಜರೇ ಚಿದಂಬರ, ಚಿದಂಬರ ಅಂದರೆ ರಾಜಾರಾಮ್ ಮಹಾರಾಜರು. ಅವ್ರು ಹೊರತಾಗ ನಾಮದ ಹೊರತಾಗ ಏನೂ ಹೇಳಲಿಲ್ಲ. ಅವರು ರಾಜಾರಾಮ್ ಮಹಾರಾಜರು ನೋಡಬೇಕು ಅಂದರೆ ಯಾರು ನೋಡಬೇಕು, ಚಿದಂಬರ ಸ್ವಾಮಿ, ಚಿದಂಬರ ಸ್ವಾಮಿ ರಾಜಾರಾಮ್ ಮಹಾರಾಜ್, ಇಬ್ಬರು ನಾಮ. ಚಿದಂಬರ ಅಂದ್ಕೂಡಲೇ ರಾಜಾರಾಮ, ರಾಜಾರಾಮ ಅಂದ್ಕೂಡಲೇ ಚಿದಂಬರ. ಸೊ ನಾಮವೇ ಸಂತರಾಗಿರ್ತಾರೆ. ಜಗತ್ತಲ್ಲಿ ಇಂಥ ಪವಿತ್ರತಂ ಇನ್ಯಾವುದೂ ಇಲ್ಲ. ಅದಕ್ಕೆ ಶುದ್ಧವಾದ ಮನಸ್ಸಿಂದ ಶುದ್ಧವಾದ ಅಂತಃಕರಣದಿಂದ ನಾಮ ತಗೊಳ್ತಾ ಹೋದರೆ ನಮ್ಮ ಅಂತಃಕರಣ ಶುದ್ಧಿ ಮಾಡೋದು ಆ ನಾಮದ್ದೇ ಕೆಲಸ. ಅದು ತಾನೇ ಶುದ್ಧಿ ಮಾಡ್ತಾ ಹೋಗುತ್ತೆ. ಆದರೆ ನಾವು ನಾಮವನ್ನು ಬಿಡಬಾರದು, ಗಟ್ಟಿಯಾಗಿ ಹಿಡ್ಕೋಬೇಕು, ನಿರ್ಧಾರ ಮಾಡಬೇಕು. ಇದು ನಾಮ ಹೊರತಾಗಿ ನಾನಿವತ್ತು ಮಲ್ಕೊಳ್ಳೋದಿಲ್ಲ, ಇಷ್ಟು ನಾನು ಜಪ ಮಾಡೇ ಮಲ್ಕೋತೀನಿ. ಭಾಳ 108 ವ್ಯಾಪ್ ಹಚ್ಕೋಬಾರ್ದು. ನಾನು ಇದನ್ನು ಓದ್ತೀನಿ, ಅದನ್ನು ಓದ್ತೀನಿ, ಅದನ್ನು ಓದ್ತೀನಿ, ಆಮೇಲೆ ಕಡೆಗೆ ಏನೂ ಓದೋದಿಲ್ಲ, ಜಪನೂ ಮಾಡೋದಿಲ್ಲ, ಎಲ್ಲ ಬಿಟ್ಟು ಹೋಗುತ್ತೆ. ಒಂದೇ ಒಂದು ಮಾಡಬೇಕು. ಇವತ್ತು ನಾನು 108 ಮಾಡ್ತೀನಿ, ಭಾಳ ಜಾಸ್ತಿ ಮಾಡೋದಿಲ್ಲ. 108 ಶಿವ ಚಿದಂಬರ ಮಾಡ್ತೀನಿ. ಹೆಂಗೆ ಮಾಡ್ಬೇಕು ಹಂಗಾರೆ 108? ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಹಂಗಲ್ಲ. ಹೆಂಗೆ ಮಾಡಬೇಕು? ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ. ಮಣಿ ಒಂದು ಪೂರ್ತಿ ಆಗಬೇಕದು. ಶಿವ ಚಿದಂಬರ ಅದು ಮಣಿ ಪೂರ್ತಿ ಮುಗಿದ ಮೇಲೆ, ನಮ್ಮದು ಉಚ್ಚಾರ ಪೂರ್ಣ ಆದಮೇಲೆ ಆ ಮಣಿ ಮುಂದೆ ಹೊರಳಬೇಕು. ಅಲ್ಲಿ ತನಕ ಮಣಿ ಮುಂದೆ ಹೊರಳಬಾರ್ದು.
ಇಲ್ಲಿ ಬರೀ ಸುಮ್ಮನೆ ಹೇಳ್ತಿದ್ವಿ, ಮಣಿ ಎಷ್ಟು ಎಣಿಸಿರ್ತೀವೋ ಗೊತ್ತೇ ಇಲ್ಲ, ಸುಮ್ಮನೆ ಹಿಡ್ಕೊಂಡು ಮಾಡ್ತಿರ್ತೀವಿ. ಶಿವಚಿದಂಬರ 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 ಶಿವಚಿದಂಬರ. ಎಷ್ಟು ನೀವು ಪಾಸ್ ಕೊಡ್ತೀರೋ ಅಷ್ಟು ಹಾರ್ಟಿಗೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು. ಮನಸ್ಸಿನ ಗತಿವಿಧಿ ಸ್ತಬ್ಧ ಆಗತ್ತೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ಶಾಂತ ಆಗ್ತಾ ಬರ್ತದೆ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮನಸ್ಸು ಶಾಂತವಾಗಿ ಚಾಂಟಿಂಗ್ ಮಾಡ್ತಿದೆ. ಎಲ್ಲೂ ಅದಕ್ಕೆ ರೆಸ್ಟ್ಲೆಸ್ನೆಸ್ ಇಲ್ಲ. ಶಿವಚಿದಂಬರ 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 ಎಲ್ಲಿ ಓಡೋಗಬೇಕಾಗಿದೆ ಇಷ್ಟು ಫಾಸ್ಟಾಗಿ ಹೇಳಿ? ಎಲ್ಲೂ ಓಡೋಂಗಿಲ್ಲ. ನೀವು ಎಷ್ಟು ಸ್ಲೋ ಆಗಿ ಹೇಳ್ತೀರೋ ಅಷ್ಟು ಹೊತ್ತು ಅವನ ಜೊತೆಗೆ ಇರ್ತೀರ. ಎಷ್ಟು ಫಾಸ್ಟಾಗಿ ಹೇಳ್ತೀರೋ ಅಲ್ಲಿಂದ ಓಡಿ ಬರ್ತೀರ, ಅವನನ್ನು ಬಿಟ್ಟು ಓಡಿ ಬರ್ತೀರ. ಇದನ್ನು ಧ್ಯಾನದಲ್ಲಿ ಇಟ್ಕೊಂಡ್ರೆ ನಮ್ಮ ಜಪ ಒಂದು ಬಾರಿ ನೀವು ಶಿವಚಿದಂಬರ ಹೇಳಿದ್ರೆ ಅದು 1,00,000ಕ್ಕೆ ಸಮಾನ ಆಗೋಗುತ್ತೆ. ಏಕೆಂದರೆ ಅದು ಒಳಗಿಂದ ಬರುತ್ತೆ, ಸೂಕ್ಷ್ಮ ಶರೀರದಿಂದ ಬರುತ್ತಾ ನಾಮ. ಶಿವಚಿದಂಬರ ಶಿವಚಿದಂಬರ. ಹೆಂಗಿರುತ್ತೆ, ಫಾಸ್ಟಾಗಿ ಹೇಳೋದು ಹೆಂಗಿರುತ್ತೆ ನೀವೇ ವಿಚಾರ ಮಾಡಿ. ಹೆಂಗೆ ಅನ್ಸತ್ತೆ ನಮಗೆ ಚಾಂಟ್ ಮಾಡಿದಾಗ, ಚೇಂಜ್ ಪ್ಯಾಟರ್ನ್ ಮಾಡಿದಾಗ ನೋಡಿ ಹೆಂಗೆ ಅನ್ಸತ್ತಪ್ಪ. ಸ್ಲೋವಾಗಿ ಹೇಳಿದ್ರೆ ಹೆಂಗೆ ಅನ್ಸುತ್ತೆ. ಈ ಗಾಯಿಗಳವಡಿ ಮಾಡ್ಕೊಂಡು ಎಲ್ಲಿ ಹೋಗಬೇಕಾಗಿದೆ? ನಮಗೆ ಎಲ್ಲೂ ಹೋಗಂಗಿಲ್ಲ. ಸಂತರ ಚರಣದಲ್ಲಿ, ಸತ್ಸಂಗದಲ್ಲಿ, ಸಾಧನೆಯಲ್ಲಿ ಇರಬೇಕಾಗಿದೆ. ಅಂದರೆ ಎಲ್ಲಿ ಓಡಿ ಹೋಗಬೇಕಾಗಿದೆ ಪ್ರಪಂಚಕ್ಕೆ? ಎಲ್ಲೂ ಹೋಗಂಗಿಲ್ಲ. ವಿಠಾಬಾಯಿ ಚರಣಕ್ಕೆ ಅಭಂಗವನ್ನು ಸಮರ್ಪಣೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.